ಯೂನಿಟ್ 2 ಪ್ರೋಸ್ ಟ್ರೂ ಫ್ರೆಂಡ್ಶಿಪ್. ಘಟಕ 2 ನಿಜವಾದ ಗೆಳೆಯರು. ಒನ್ಸ್ ಅಪಾನ್ ಅ ಟೈಮ್ ಇನ್ ದ ಸಿಟಿ ಆಫ್ ಸಿರಾಕಸ್ ಲಿವ್ಡ್ ಟೂ ಫ್ರೆಂಡ್ಸ್, ಡಿಮಾನ್ ಆ್ಯಂಡ್ ಪ್ಯಾಥೀಸ್. ಒಂದಾನೊಂದು ಕಾಲದಲ್ಲಿ ಸಿರಾಕಸ್ ಅಂತಕ್ಕಂಥ ಒಂದು ಊರಿನಲ್ಲಿ ಇಬ್ಬರು ಜನ ಫ್ರೆಂಡ್ಸ್ ಇದ್ದರು, ಅಥವಾ ಇಬ್ಬರು ಜನ ಆತ್ಮೀಯ ಗೆಳೆಯರಿದ್ದರು. ಅವ್ರ ಹೆಸರು, ಒಬ್ಬನ ಹೆಸರು ಡಿಮಾನ್ ಆದ್ರೆ ಇನ್ನೊಬ್ಬನ ಹೆಸರು ಪ್ಯಾಥೀಸ್. ಬೋತ್ ಆಫ್ ದೆಮ್ ವರ್ ಲವರ್ಸ್ ಆಫ್ ಟ್ರೂತ್. ಅವ್ರು ಎಂಥ ಗೆಳೆಯರಾಗಿದ್ರು ಅಂದ್ರೆ ಇಬ್ಬರು ಸತ್ಯವನ್ನು ಭಾಳಷ್ಟು ಪ್ರೀತಿಸ್ತಾ ಇದ್ರು, ಭಾಳಷ್ಟು ಸತ್ಯವಂತರಾಗಿದ್ದರು. ಹವೆವರ್ ದೇರ್ ಕಿಂಗ್ ಡೈನೋಸಿಸ್ ವಾಸ್ ಆನ್ ಇವಿಲ್ ಮೈಂಡೆಡ್ ರೂಲರ್. ಹೀಗಿರುವಾಗ ಅಲ್ಲಿ ಆ ಸಿರಾಕಸ್ ಅಂತಕ್ಕಂಥ ಊರಿನ ಒಬ್ಬ ರಾಜ ಇದ್ದ. ಅವನ ಹೆಸರು ಏನಂದ್ರೆ ಡೈನೋಸಿಸ್. ಅವನು ಎಂಥ ಮನುಷ್ಯ ಇದ್ದಂದ್ರೆ ಏನ್ ಇವಿಲ್ ಮೈಂಡೆಡ್ ರೂಲರ್ ಅಂದ್ರೆ ಭಾಳಷ್ಟು ಕ್ರೂರಿಯಾಗಿರ್ತಕ್ಕಂಥವನಾಗಿದ್ದ. ಒನ್ ಡೇ ದ ಕಿಂಗ್ ಹರ್ಡ್ ದ್ಯಾಟ್ ಪ್ಯಾಥೀಸ್ ಹ್ಯಾಡ್ ಕಾಲ್ಡ್ ಹಿಮ್ ಕ್ರೂಯಲ್ ಆ್ಯಂಡ್ ಹ್ಯಾಡ್ ಸೆಡ್ ಸಮಥಿಂಗ್ ಎಗನೆಸ್ಟ್ ಹಿಮ್. ಒಂದು ದಿನ ಏನಾಯಿತು, ರಾಜನ ಕಿವಿಗೆ ಒಂದು ವಿಷಯ ಮುಟ್ಟಿತು. ಏನಂತಂದ್ರೆ ಪ್ಯಾಥೀಸ್ ಕಾಲ್ಡ್ ಹಿಮ್ ಕ್ರೂಯಲ್. ಪ್ಯಾಥೀಸ್ ಏನಂತ ಕರೆದಂಥ ರಾಜನನ್ನು ಭಾಳಷ್ಟು ಕ್ರೂರ್ಯದ ಅನ್ನತ್ ಕರೆದಾನತ್ತ. ಆ್ಯಂಡ್ ಹ್ಯಾಡ್ ಸೇಡ್ ಸಮಥಿಂಗ್ ಎಗನೆಸ್ಟ್ ಹಿಮ್. ಅಷ್ಟ ಕ್ರೂರಿ ಅನ್ನೋದಷ್ಟ ಅಲ್ಲದ ರಾಜನ ಬಗ್ಗೆ ಮತ್ತೇನೋ ಒಂದು ಅಪಪ್ರಚಾರವನ್ನು ಮಾಡ್ಯಾನು, ಅವನ ವಿರುದ್ಧವಾಗಿ ಹೇಳಿಕೆಯನ್ನು ಕೊಟ್ಟಾನಂತೇಳಿ ರಾಜನಿಗೆ ಬಂದ ಮುಟ್ಟಿತು. ಸೊ ಹಿ ಗಾಟ್ ವೆರಿ ಆಂಗ್ರಿ. ಅದಕ್ಕೆ ರಾಜ ಏನಾಗಿಬಿಟ್ಟ, ಭಾಳಷ್ಟು ಕೆಂಡವಾಗಿಬಿಟ್ಟ. ಪ್ಯಾಥೀಸನ್ ಮ್ಯಾಗ ಭಾಳಷ್ಟು ಸಿಟ್ಟಿಗೆ ಎದ್ದು ಬಿಟ್ಟ. ಹಿ ಅನೌನ್ಸ್ಡ್ ದ್ಯಾಟ್ ಪ್ಯಾಥೀಸ್ ವುಡ್ ಬಿ ಪನಿಷ್ಡ್ ಫಾರ್ ದಿಸ್ ಆ್ಯಂಡ್ ಹ್ಯಾಂಗ್ಡ್. ಅದಕ್ಕೆ ರಾಜ ಏನು ಹೇಳಿದಪ್ಪ ಅಂದ್ರೆ, ಪ್ಯಾಥೀಸನನ್ನು ನಾನು ಶಿಕ್ಷಿಸ್ತನು ಮತ್ತು ಅವನನ್ನು ಗಲ್ಲಿಗೇರಿಸ್ತನು ಅಂತೇಳಿ ಅನೌನ್ಸ್ ಮಾಡಿಬಿಟ್ಟ, ಅಂದ್ರೆ ಹೇಳಿಕೆಯನ್ನು ಕೊಟ್ಟುಬಿಟ್ಟ. ಸ್ನೇಹಿತರೆ, ತಾವು ಗಮನಿಸ್ತಿರ್ಬೋದು ಪ್ಯಾಥೀಸ್ ಮತ್ತು ಡಿಮಾನ್ನ ಫೋಟೋ ಇಲ್ಲಿ ನೋಡ್ತಾ ಇರ್ಬೋದು. ಇನ್ ದ ಕೋರ್ಟ್ ಆಫ್ ಕಿಂಗ್ ಡೈನೋಸಿಸ್. ಇನ್ನು ಇಷ್ಟಂದು ಕೂಡಲೇ ಸೈನಿಕರು ಇರ್ತಾರಲ್ಲ ರಾಜನ ಕೈಯಲ್ಲಿರೋರು ಹೋಗಿ ಪ್ಯಾಥೀಸ್ ಎಲ್ಲಿರ್ತಾನೋ ಅಲ್ಲಿಂದ ಅವನ್ನ ಹಿಡ್ಕೊಂಡು ಬಂದು ಜೈಲಿಗೆ ಹಾಕ್ತಾರೆ. ಜೈಲಿಗೆ ಹಾಕಿದ ನಂತರ ಅವನನ್ನು ಕೋರ್ಟಿಗೆ ಕರ್ಕೊಂಡು ಬರ್ತಾರೆ. ಇನ್ ದ ಕೋರ್ಟ್ ಆಫ್ ಕಿಂಗ್ ಡೈನೋಸಿಸ್. ಕಿಂಗ್ ಡೈನೋಸಿಸ್ನ ಕೋರ್ಟ್ನಾಗ ಏನಾಗ್ತದೆ ಅನ್ನೋದನ್ನು ಹೇಳ್ತೀವಿ. ಡೈನೋಸಿಸ್ ಈಸ್ ಒನ್ ಆನ್ ದ ಥ್ರೋನ್. ಡೈನೋಸಿಸ್ ಎಲ್ಲಿ ಕೂತಿದ್ದು ಅಂದ್ರೆ ಥ್ರೋನ್ ಅಂದ್ರೆ ಏನ, ಸಿಂಹಾಸನ ಮ್ಯಾಗ ಕೂತಿದ್ದ. ಪ್ಯಾಥೀಸ್ ಹ್ಯಾಂಡ್ಸ್ ಆರ್ ಟೈಡ್ ಬಿಹೈಂಡ್. ಪ್ಯಾಥೀಸ್ನ ಕೈಗಳು ಏನಾಗಿದ್ದು ಟೈಡ್ ಅಂದ್ರೆ ಕಟ್ಟು, ಬಿಹೈಂಡ್ ಅಂದ್ರೆ ಹಿಂದೆ. ಪ್ಯಾಥೀಸ್ನ ಕೈಗಳನ್ನ ಹಿಂದೆ ಕಟ್ಟಲಾಗಿತ್ತು. ಸೋಲ್ಜರ್ಸ್ ಆರ್ ಆನ್ ಹಿಸ್ ಐದರ್ ಸೈಡ್. ನೀವು ನೋಡಿರ್ಬೋದು, ಒಬ್ಬ ಕೈದಿಯನ್ನು ಒಯ್ಬೇಕಂದ್ರೆ ಎರಡೂ ಕಡೆ ಸೈಡ್ಗೆ ಹಂಗೆ ಪೊಲೀಸರು ನಿಂತಿರ್ತಾರಲ್ಲ, ಹಂಗೆ ಇಲ್ಲಿ ಈ ಪ್ಯಾಥೀಸನನ್ನು ತರಬೇಕಾದ್ರೆ ಅಚ್ಚಿಕೊಬ್ರು ಇಚ್ಚಿಕೊಬ್ರು ಸೈನಿಕರ ಅವನ ಜೋಡ ಬಂದರು. ಪ್ಯಾಥೀಸ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಓ ಕಿಂಗ್ ಪ್ಲೀಸ್ ಅಲೋ ಮೀ ಟು ಗೋ ಆ್ಯಂಡ್ ಮೀಟ್ ಮೈ ಓಲ್ಡ್ ಮದರ್ ಆ್ಯಂಡ್ ಮೈ ಸಿಸ್ಟರ್. ಪ್ಯಾಥೀಸ್ ಹೇಳ್ತಾನೆ, ಓ ಕಿಂಗ್, ಓ ರಾಜನೇ, ಪ್ಲೀಸ್ ಅಲೋ ಮೀ ಟು ಗೋ, ನನಗೆ ಹೋಗ್ಲಾಕ ಅವಕಾಶವನ್ನು ಕೊಡು. ಆ್ಯಂಡ್ ಮೀಟ್ ಮೈ ಓಲ್ಡ್ ಮದರ್ ಆ್ಯಂಡ್ ಮೈ ಸಿಸ್ಟರ್. ನನ್ನ ವಯಸ್ಸಾಗಿರ್ತಕ್ಕಂಥ ತಾಯಿಯನ್ನು ಮತ್ತು ನನ್ನ ಸೋದರಿಯನ್ನು ನಾನು ಭೇಟಿಯಾಗಿ ಬರ್ತನು, ನನ್ನನ್ನು ಬಿಟ್ಟು ಬಿಡು ಅಂಥೇಳಿ ಕೇಳ್ಕೊಂಡ. ಬಿಫೋರ್ ಐ ಡೈ, ನನ್ನನ್ನು ಹೆಂಗಾದರೂ ನೀವೇನು ಮಾಡೋದ್ರಿ, ಗಲ್ಲಿಗೆ ಏರ್ಸಾವ್ರದ್ರಿ. ಅದಕ್ಕಿಂತ ಮುಂಚೆ ನನ್ನ ತಾಯಿಯನ್ನು ಮತ್ತು ನನ್ನ ಸೋದರಿಯನ್ನು ಭೇಟಿಯಾಗಿ ಬರ್ತನು, ನನಗೊಂದು ಅವಕಾಶವನ್ನು ಕೊಡಿ ಅಂತೇಳಿ ಪ್ಯಾಥೀಸ ರಾಜನನ್ನು ಕೇಳ್ಕೊಂಡ. ಐ ಮಸ್ಟ್ ಅರೇಂಜ್ ಫಾರ್ ಮೈ ಸಿಸ್ಟರ್ಸ್ ಮ್ಯಾರೇಜ್. ನಾನು ಯಾಕೆ ಹೊಂಟೀನಂದ್ರೆ ನನ್ನ ಸೋದರಿಯ ಮದುವೆಗೆ ಬೇಕಾಗಿರ್ತಕ್ಕಂಥ ಒಂದು ಹಣದ ಖರ್ಚು ವೆಚ್ಚಗಳನ್ನ ನಾನು ಅರೇಂಜ್ ಮಾಡಬೇಕಾಗೈತಿ, ಅದನ್ನು ಒಂದು ರೆಡಿ ಮಾಡಬೇಕಾಯ್ತು ಅವ್ರ ಮದುವೆಗೆ ಅನುಕೂಲ ಆಗುವಂಗೆ. ಅದಕ್ಕೆ ಬಿಟ್ಟುಬಿಡು ನನ್ನ ಅಂತಂದು ಹೇಳ್ದ. ಆ್ಯಂಡ್ ಬಿಡ್ ಗುಡ್ ಬೈ ಟು ಮೈ ಮದರ್. ನನ್ನ ತಾಯಿಗೆ ನಾನು ಏನು ಹೇಳ್ಬೇಕಾಯ್ತಿ, ಒಂದು ಗುಡ್ ಬೈ, ಕೃತಜ್ಞತೆ ಭಾವವನ್ನು ಹೇಳಿ ಬರಬೇಕಾಗೈತಿ. ಅದಕ್ಕೆ ನನ್ನನ್ನು ಬಿಡತ್ ಹೇಳಿ ಹೇಳ್ದ. ಆಫ್ಟರ್ ದ್ಯಾಟ್ ಐ ವಿಲ್ ರಿಟರ್ನ್. ಇಷ್ಟಾತಂದ್ರೆ ನಾನು ಏನು ಮಾಡ್ತೀನೋ ಖಂಡಿತವಾಗಿಯೂ ನಾನು ತಿರುಗಿ ಮತ್ತೆ ನಿನ್ನ ರಾಜ್ಯಕ್ಕೆ ಅಥವಾ ನಿನ್ನ ಕೋರ್ಟಿಗೆ ಬಂದು ಹಾಜರಾಗ್ತೀನಿ ಅಂತ ಹೇಳ್ದ. ದಿಸ್ ಈಸ್ ಮೈ ಲಾಸ್ಟ್ ವಿಶ್. ಇದು ನಂದು ಏನಾಗೈತಿ, ಕೊನೆಯ ಆಸೆ ಆಗೈತಿ ಅಂತೇಳಿ ಪ್ಯಾಥೀಸ ಹೇಳ್ದ. ಕಿಂಗ್ ಡೈನೋಸಿಸ್. ಅವಾಗ ಕಿಂಗ್ ಡೈನೋಸಿಸ್ ಮಾತಾಡ್ಲಕತ್ತ, ಇಂಪಾಸಿಬಲ್,
ಇಂಪಾಸಿಬಲ್, ಐ ಕಾಂಟ್ ಗ್ರ್ಯಾಂಟ್ ಯುವರ್ ವಿಶ್. ಅವಾಗ ರಾಜ ಹೇಳಿಬಿಟ್ಟ, ಅಸಾಧ್ಯವಾದದು, ನಾನು ಏನು ಮಾಡಲ್ಲ, ನಿನ್ನ ನಿನ್ನ ಐ ಕಾಂಟ್ ಗ್ರ್ಯಾಂಟ್ ಯುವರ್ ವಿಶ್ ಅಂದರೆ ನಿನ್ನ ಒಂದು ಮನವಿಯನ್ನು ಏನು ಮಾಡಲ್ಲ, ಎಕ್ಸೆಪ್ಟ್ ಮಾಡಲ್ಲ. ಹೌ ಕ್ಯಾನ್ ಐ ಬಿ ಶ್ಯೂರ್ ದ್ಯಾಟ್ ಯು ವಿಲ್ ಬಿ ರಿಟರ್ನ್. ನನಗೆ ಹೆಂಗೋ ಅನಿಸೋದು, ನನಗೆ ಹೆಂಗೆ ಗೊತ್ತಾಗೋದು, ನನಗೆ ಹೆಂಗೆ ಗೊತ್ತಾಗ್ತೈತಿ ನೀ ತಿರುಗಿ ಬರ್ತಿ ಅಂಥೇಳಿ. ಡಿಮಾನ್ ಎಂಟರ್ಸ್ ದ ಸೀನ್. ಇಷ್ಟು ಅನ್ನೋದ ತಡ ಡಿಮಾನ್ ಏನಾಗಿಬಿಟ್ಟ, ಕೋರ್ಟಿನ ಹಾಲ್ ಒಳಗಡೆ ಪ್ರವೇಶವನ್ನು ಮಾಡಿಬಿಟ್ಟ. ಅವಾಗ ಡಿಮಾನ್ ಬಂದು ಮಾತಾಡ್ತಾನೆ, ಸರ್ ಐ ಆಮ್ ಡಿಮಾನ್. ಸರ್ ಅವಾಗ ಡಿಮಾನ್ ಹೇಳಕತ್ತ, ಯಾರನ್ನ ಕುರಿತು? ರಾಜನನ್ನ ಕುರಿತು. ಸರ್ ಐ ಆಮ್ ಡಿಮಾನ್, ನನ್ನ ಹೆಸರು ಏನೈತಿ? ಡಿಮಾನ್ ಐತಿ. ಆ್ಯಂಡ್ ಟ್ರೂ ಫ್ರೆಂಡ್ ಆಫ್ ಪ್ಯಾಥೀಸ್. ನಾನು ಈ ಪ್ಯಾಥೀಸನ ಅತ್ಯಂತ ಆತ್ಮೀಯ ಮತ್ತು ಸತ್ಯದ ಮತ್ತು ಭಾಳಷ್ಟು ನಿಜವಾದ ಗೆಳೆಯನದನು. ಪ್ಲೀಸ್ ಲೆಟ್ ಮಿ ಟು ಗೋ ಟು ಫುಲ್ಫಿಲ್ ಹಿಸ್ ಲಾಸ್ಟ್ ವಿಶ್. ಅವನನ್ನು ದಯವಿಟ್ಟು ಅವನ ಕೊನೆಯ ಒಂದು ಮನವಿಯನ್ನು ಅಥವಾ ಕೊನೆಯ ಆಸೆಯನ್ನು ಈಡೇರಿಸ್ಲಕ್ಕ ನೀವು ಅವನನ್ನು ಕಳಿಸಿಕೊಡ್ರಿ. ಐ ವಿಲ್ ಬಿ ರಿಮೇನ್ ಇನ್ ಯುವರ್ ಕಸ್ಟಡಿ ಅಂಟಿಲ್ ಹಿ ರಿಟರ್ನ್ಸ್. ಅವನು ನಿಮ್ಮ ಕಸ್ಟಡಿಗೆ ಬರುವವರೆಗೂ ನಾನು ಏನು ಮಾಡ್ತೀನೋ, ನಿಮ್ಮ ಕಸ್ಟಡಿ ಒಳಗೆ ನಾನು ಇರ್ತೀನೋ ಅಂತೇಳಿ ಅಂದ. ಅಥವಾ ಅವನು ತಿರುಗಿ ನಿಮ್ಮಲ್ಲಿ ಬರುವವರೆಗೂ ನಾನು ನಿಮ್ಮ ಕಸ್ಟಡಿ ಒಳಗೆ ಇರ್ತೀನಿ ಅಂತೇಳಿ ಕೇಳ್ಕೊತಾನ ಕಿಂಗ್ ಡೈನೋಸಿಸ್. ಅವಾಗ ಕಿಂಗ್ ಡೈನೋಸಿಸ್ ಏನಂತ ನೋಡ್ರಿ, ಆಲ್ ರೈಟ್ ಪ್ಯಾಥೀಸ್ ಬಟ್ ಆನ್ ಒನ್ ಕಂಡೀಷನ್. ಹಂಗಿತ್ತಂದ್ರೆ ಓಕೆ. ಅವಾಗ ರಾಜ ಹೇಳ್ತಾನು, ಹಂಗಿತ್ತಂದ್ರೆ ಓಕೆ, ಆಲ್ ರೈಟ್ ಪ್ಯಾಥೀಸ್ ಅಂದ್ರೆ ಹಂಗಿದ್ರೆ ಓಕೆ, ಬಟ್ ಆನ್ ಒನ್ ಕಂಡೀಷನ್. ಆದ್ರೆ ನಂದೊಂದು ಏನೈತಿ, ಕಂಡೀಷನ್ ಐತಿ. ಐ ವಿಲ್ ಫಿಕ್ಸ್ ದ ಡೇ ಆ್ಯಂಡ್ ದ ಹವರ್ ಆಫ್ ಯುವರ್ ರಿಟರ್ನ್. ಐ ವಿಲ್ ಫಿಕ್ಸ್ ದ ಡೇ, ನಾವೊಂದು ದಿನ ನಿನಗೆ ಫಿಕ್ಸ್ ಮಾಡ್ತೀನು, ಮತ್ತು ಆ್ಯಂಡ್ ದ ಹವರ್ ಆಫ್ ಯುವರ್ ರಿಟರ್ನ್. ನೀನು ಇಷ್ಟು ಒಂದು ದಿನದಾಗ ಇಷ್ಟು ಸಮಯ ಮಾತ್ರ ಹೋಗಿ ಬರಬೇಕು ಮತ್ತು ಅಂಥೇಳಿ ನಾನು ನಿಂಗೇನು ಮಾಡ್ತೀನು, ಒಂದು ದಿನ ಮತ್ತು ತಾಸುಗಳನ್ನು ಫಿಕ್ಸ್ ಮಾಡ್ತೀನಿ ಅಂತ ಹೇಳಿದ. ಇಫ್ ಯು ಡು ನಾಟ್ ರಿಟರ್ನ್ ಇನ್ ಟೈಮ್, ನೀನು ಏನಾರು ಒಂದು ವೇಳೆ ಸರಿಯಾದ ಸಮಯಕ್ಕೆ ಬರಲಿಲ್ಲಪ್ಪ ಅಂದ್ರೆ ಯುವರ್ ಫ್ರೆಂಡ್ ಡಿಮಾನ್ ವಿಲ್ ಹ್ಯಾವ್ ಟು ಡೈ ಇನ್ಸ್ಟೆಡ್ ಆಫ್ ಯು. ನೀನು ಏನಾದರೂ ಸರಿಯಾದ ಸಮಯಕ್ಕೆ ಬಂದು ನಮ್ಮ ಕೋರ್ಟನ್ನು ಸೇರ್ಕೊಳ್ಳಿಲ್ಲ ಅಂದ್ರೆ ನಿನ್ನ ಬದಲಿಗೆ ನಿನ್ನ ಗೆಳೆಯನಾಗಿರ್ತಕ್ಕಂಥ ಡಿಮಾನ್ ಏನಾಗ್ತಾನೋ ಸಾಯ್ಬೇಕಾಗ್ತೈತಿ ಅಂಥೇಳಿ ಕಿಂಗ್ ಡೈನೋಸಿಸ್ ಯಾರಿಗೆ ಹೇಳ್ದ? ಪ್ಯಾಥೀಸ್ಗೆ ಹೇಳ್ತಾನ. ನೋಡ್ರಿ, ಸೊ ಪ್ಯಾಥೀಸ್ ವಾಸ್ ಗ್ರ್ಯಾಂಟೆಡ್ ಹಿಸ್ ಲಾಸ್ಟ್ ವಿಶ್. ಅವಾಗ ಪ್ಯಾಥೀಸ್ಗೆ ಏನಾಯಿತು, ಅವನ ಕೊನೆಯ ಆಸೆ ಏನಾಗಿತ್ತು? ಅವನ ಕೊನೆಯ ಆಸೆ ಅವರ ತಾಯಿಯನ್ನು ಭೇಟಿಯಾಗಿ ಬರೋದು ಮತ್ತು ಅವರ ತಂಗಿಯ ಮದುವೆಗೆ, ಅವರ ಸೋದರಿ ಮದುವೆಗೆ ಹಣದ ಖರ್ಚು ವೆಚ್ಚಗಳನ್ನ ಹೊಂದಿಸಿ ಬರೋದು ಅವನ ಕೆಲಸ ಆಗಿತ್ತು. ಈ ವೆಂಟ್ ಟು ಹೋಮ್, ಅವನೇನಾದ ಮನೆಗೆ ಹೋದ. ಕಂಪ್ಲೀಟೆಡ್ ಹಿಸ್ ವರ್ಕ್, ಮನೆಗೆ ಹೋದವನ ತನ್ನೆಲ್ಲ ಕೆಲಸಗಳನ್ನ ಮುಗಿಸಿದ. ತಾಯಿಯನ್ನು ಭೇಟಿಯಾದ, ತಂಗಿ ಮದುವೆಗೆ ಬೇಕಾದ ಹಣನೂ ಹೊಂದಿಸಿದ. ಆ್ಯಂಡ್ ಹರಿಡ್ ಬ್ಯಾಕ್ ಟು ಸಿರಾಕಸ್. ಅಷ್ಟೇ ಅಲ್ದ, ಅವನಿಗೆ ನೆನಪಿತ್ತು ಏನತ್ತ, ನಾನು ಸಿರಾಕಸ್ಸಿಗೆ ರಾಜ ಕೊಟ್ಟಿರ್ತಕ್ಕಂಥ ಸಮಯದೊಳಗಾಗ ಹೋಗ್ಬೇಕು, ಇಲ್ಲಾಂದ್ರೆ ನನ್ನ ಗೆಳೆಯಾಗಿರ್ತಕ್ಕಂಥ ಡಿಮಾನನ್ನು ಏನು ಮಾಡ್ತಾನೆ, ಅವನು ಸಾಯಿಸಿ ಬಿಡ್ತಾನೆ ಅಂತಕ್ಕಂಥದ್ದು ಯಾರಿಗೆ ನೆನಪಿತ್ತು? ಪ್ಯಾಥೀಸ್ಗೆ. ಹಿ ಹ್ಯಾಡ್ ಟು ಫೇಸ್ ಮೆನಿ ಡೇಂಜರಸ್ ಆ್ಯಂಡ್ ಸೊ ಹಿ ವಾಸ್ ಡಿಲೇಡ್. ಪಾಪ ಅವನ ಮನಸ್ಸಿನೊಳಗೆ ಏನಿತ್ತು, ಆದಷ್ಟು ಬೇಗ ನನ್ನ ಕೆಲಸವನ್ನು ಮುಗಿಸಿ ನಾನು ಹೋಗಿ ಕೋರ್ಟ್ ಸೇರ್ಬೇಕತ್ತಿತ್ತು. ಆದರೆ ಏನಾಯಿತು, ಅವನಿಗೆ ಹೋಗುವ ಒಂದು ಸಮಯದಲ್ಲಿ ಭಾಳಷ್ಟು ತೊಂದರೆಗಳಾಗ್ತಾವು. ಅದಕ್ಕೆ ಅವನು ಏನಾಗಲ್ಲ, ಸರಿಯಾದ ಸಮಯದೊಳಗೆ ಕೋರ್ಟಿಗೆ ಹೋಗಿ ಸೇರ್ಕೊಳಕ್ಕೆ ಆಗುವುದಿಲ್ಲ. ಆನ್ ದ ಫಿಕ್ಸ್ಡ್ ಡೇ ಪ್ಯಾಥೀಸ್ ಹ್ಯಾಡ್ ನಾಟ್ ರಿಟರ್ನ್ಡ್. ಅವಾಗ ಏನಾಗೋದಿಲ್ಲ, ಅವನು ರಾಜ ಕೊಟ್ಟಿರ್ತಕ್ಕಂಥ ನಿಗದಿಪಡಿಸಿದ ಸಮಯದೊಳಗೆ ಪ್ಯಾಥೀಸ್ ಹೋಗಿ ಸೇರ್ಕೊಳ್ಳೋದಿಲ್ಲ. ಆ್ಯಸ್ ಅ ರಿಸಲ್ಟ್ ಡಿಮಾನ್ ವಾಸ್ ಟೇಕನ್ ಟು ಬಿ ಹ್ಯಾಂಗ್ಡ್. ಅವಾಗ ರಾಜನಿಗೆ ಅತಿ ಸಿಟ್ಟು ಬಂದಿತ್ತು. ನಾ ಹೇಳಿದ ಟೈಮ್ ಆದ್ರೂ ಕೂಡ ಇವ್ ಬಂದಿಲ್ಲ, ಅದಕ್ಕೆ ಇವನ ಆತ್ಮೀಯ ಗೆಳೆಯನಾಗಿರ್ತಕ್ಕಂಥ ಈ ಡಿಮಾನನ್ನು ತಗೊಂಡ ಗಲ್ಲಿಗೇರ್ಸು ನಡ್ರಿ ಅಂತೇಳಿ ಕರ್ಕೊಂಡ ಹೊಂಟ್ರು. ಇನ್ ದ ಕೋರ್ಟ್ ಆಫ್ ಡೈನೋಸಿಸ್. ಇನ್ನು ಈ ಸೀನ್ ಎಲ್ಲಿ ನಡೀತಪ್ಪ ಅಂದ್ರೆ ಡೈನೋಸಿಸ್ ಕಿಂಗ್ನ ಕೋರ್ಟ್ನಾಗ ಈ ಒಂದು ಸನ್ನಿವೇಶ ನಡೀತೈತಿ. ಏನು ನಡೀತೈತಿ ನೋಡ್ರಿ, ಡೈನೋಸಿಸ್ ಈಸ್ ಆನ್ ದ ಥ್ರೋನ್. ಮತ್ತು ರಾಜ ಎಲ್ಲಿ ಕೂತಿರ್ತಾನೆ? ಸಿಂಹಾಸನ ಮೇಲ್ಗಡೆ ಕೂತಿರ್ತಾನೆ. ಡಿಮಾನ್ಸ್ ಹ್ಯಾಂಡ್ ಆರ್ ಟೈಡ್ ಬಿಹ್ಯಾಂಡ್. ಡಿಮಾನ್ ಏನಾಗಿರ್ತಾನ, ಈಗ ಪ್ಯಾಥೀಸ್ನ ಬದಲಿಗೆ ಇರೋದ್ರಿಂದ, ಪ್ಯಾಥೀಸ್ ಒಬ್ಬ ಕೈದಿ ಆಗಿರೋದ್ರಿಂದ ಪ್ಯಾಥೀಸ್ನ ಥರನ ಈ ಡಿಮಾನನ ಕೈನೂ ಕೂಡ ಹಿಂದ್ಗಡೆ ಕಟ್ಟಿರ್ತಾರೆ. ಸೋಲ್ಜರ್ಸ್ ಆರ್ ಆನ್ ಹಿಸ್ ಐದರ್ ಸೈಡ್. ಇಬ್ಬರು ಸೈನಿಕರು ಚಿಕ್ಕೊಬ್ರು ಅವನ ಕೈಯನ್ನು ಹಿಡ್ಕೊಂಡ ಬರ್ತಾರ. ಕಿಂಗ್ ಡೈನೋಸಿಸ್ ಅವಾಗ ರಾಜ ಏನಂತ ನೋಡು, ವೇರ್ ಈಸ್ ಯುವರ್ ಫ್ರೆಂಡ್? ನೋ ಡಿಮಾನ್
ಡಿಮಾನನ್ನು ಕುರಿತು ರಾಜ ಹೇಳ್ತಾನ, ಎಲ್ಲಿದಾನ ನಿನ್ನ ಗೆಳೆಯ? ಹಿ ಹ್ಯಾಡ್ ಲೆಫ್ಟ್ ಯು ಹೇರ್ ಟು ಡೈ. ನಿನ್ನನ್ನು ಏನು ಮಾಡ್ಯಾನು? ಸಾಯ್ಲಕ್ಕಿಲ್ಲಿ ಬಿಟ್ಟು ಹೋಗಿಬಿಟ್ಟಾನ. ಐ ಆಮ್ ಸರ್ಟನ್ ದ್ಯಾಟ್ ಹಿ ವಿಲ್ ನಾಟ್ ರಿಟರ್ನ್. ನನಗೆ ಖಚಿತಗೊಳಿಸುತ್ತಿ ಅಥವಾ ನನಗೆ ಕನ್ಫರ್ಮ್ ಆಗೈತಿ, ನನಗೆ ಗೊತ್ತಾಗೈತಿ ಅವೇನಾಗಲ್ಲ, ರಿಟರ್ನ್ ಬರುವುದಿಲ್ಲ. ಯು ಆರ್ ಅ ಫೂಲ್ ಟು ಬಿ ಹೇರ್. ನೀನು ಎಂಥ ಒಬ್ಬ ಹುಚ್ಚದಿ ಇನ್ ಹಿಸ್ ಪ್ಲೇಸ್. ಅವನು ಸಾಯ್ಬೇಕಾದ ಜಾಗದಾಗ ನೀನು ಬಂದು ನಿಂತಿಯಲ್ಲ, ನೀನು ಎಂಥ ಒಬ್ಬ ಹುಚ್ಚದಿ ಅಂತೇಳಿ, ಮೂರ್ಖದಿ ಅಂತೇಳಿ ಯಾರಂದ್ರು? ಕಿಂಗ್ ಡೈನೋಸಿಸ್ ಅಂದ. ಅವಾಗ ಡೆಮೋನ್ ಏನಂದ ನೋಡ್ರಿ, ಯು ಆರ್ ಮಿಸ್ಟೇಕನ್. ರಾಜನನ್ನು ಕುರಿತು ಹೇಳ್ತಾನವ, ನೀನು ತಪ್ಪು ತಿಳ್ಕೊಂಡಿದಿ. ಐ ನೋ ದ್ಯಾಟ್ ಪ್ಯಾಥಿಸ್ ವಿಲ್ ಕೀಪ್ ಹಿಸ್ ಪ್ರಾಮಿಸ್. ನನ್ನ ದೋಸ್ತ ಆಗಿರ್ತಕ್ಕಂಥ, ನನ್ನ ಗೆಳೆಯನಾಗಿರ್ತಕ್ಕಂಥ, ನನ್ನ ಪ್ರಾಣ ಸ್ನೇಹಿತನಾಗಿರ್ತಕ್ಕಂಥ ಪ್ಯಾಥಿಸ ಎಂದಿಗೂ ನನಗೆ ಮೋಸ ಮಾಡಲಾರ. ಅವನು ತನ್ನ ಕೊಟ್ಟಿರ್ತಕ್ಕಂಥ ಪ್ರಮಾಣವನ್ನು, ತನ್ನ ಮಾತನ್ನು, ವಚನವನ್ನು ಖಂಡಿತವಾಗಿಯೂ ಪಾಲಿಸ್ತಾನೆ ಅಂತೇಳಿ ಅತ್ಯಂತ ವಿಶ್ವಾಸದಾಯಕವಾಗಿ ಡಿಮಾನ್ ಇದ್ದವನು ಕಿಂಗ್ ಡೈನೋಸಿಸ್ ಆಗಿ ಹೇಳ್ತಾನ, ಹಿ ವಿಲ್ ಬಿ ಬ್ಯಾಕ್ ಇನ್ ಟೈಮ್. ಅವನು ಹೇಳಿದ ಸಮಯಕ್ಕೆ ಖಚಿತವಾಗಲೂ ಬಂದೇ ಬರ್ತಾನೆ. ಇದು ನನ್ನ ಆತ್ಮಸಾಕ್ಷಿಗೆ ನಾನು ನಿಮ್ಗೆ ಹೇಳ್ತೀನಿ ಅಂತೇಳಿ ಯಾರು ಹೇಳ್ದ? ಕಿಂಗ್ ಡೈನೋಸಿಸ್ಗೆ ಡಿಮಾನ್ ಹೇಳ್ತಾನ. ಇವನ್ ಇಫ್ ಹಿ ಡಸ್ ನಾಟ್ ಕಮ್ ಬ್ಯಾಕ್, ಒಂದು ವೇಳೆ ಅವನು ಬರಲಿಲ್ಲ ಅಂದ್ರೂ ಕೂಡ, ಐ ವಿಲ್ ಬಿ ಹ್ಯಾಪಿ ಟು ಡೈ ಇನ್ ಹಿಸ್ ಪ್ಲೇಸ್ ಆ್ಯಸ್ ಐ ಲವ್ ಹಿಮ್ ಡಿಯರ್ಲಿ. ನಾನು ಏನಾರೇ ಒಂದು ವೇಳೆ ಬರಲಿಲ್ಲಪ್ಪ ಅಂತಂದ್ರೆ ಅವನು ನನಗೆ ಆತ್ಮೀಯ ಗೆಳೆಯ ಕೋರ್ಟಿಗೆ, ಅವನ ಬದಲಿಗೆ ನಾನು ಸಾಯ್ಲಕ್ಕ ಭಾಳಷ್ಟು ಆತುರನಾಗಿನು ಮತ್ತು ಸಂತೋಷದಿಂದ ನಾನು ಏನಾಗ್ತನು ಸಾಯ್ತನು ಅಂತೇಳಿ ಹೇಳ್ದ. ಪ್ಯಾಥಿಸ್ ಎಂಟರ್ ದ ಕೋರ್ಟ್ ಹಾಲ್. ಅಟ್ಟನುದ ತಡ ಪ್ಯಾಥಿಸ್ ಆ ಕಡೆದ ಕೋರ್ಟ್ ಹಾಲ್ನೊಳಗೆ ಬಂದ. ಹೆಂಗೆ ಬಂದು ನೋಡ್ರಿ, ರನ್ನಿಂಗ್, ಗ್ರಾಸ್ಪಿಂಗ್ ಫಾರ್ ಬ್ರೀತ್. ಅವನಿಗೆ ಭಾಳಷ್ಟು ದೂರದಿಂದ ಓಡಿ ಬಂದಿರ್ತಾನಲ್ಲ ಪ್ಯಾಥಿಸ್. ನನ್ನ ದೋಸ್ತನನ್ನು ಅಥವಾ ನನ್ನ ಗೆಳೆಯನನ್ನು ಗಲ್ಲಿಗೆ ಏರಿಸ್ತಾರೆ, ನಾನು ಹೋಗೋ ನಾನು ಸರಿಯಾದ ಟೈಮ್ಗೆ ಹೋಗಿಲ್ಲ ಅಂತೇಳಿ ಕೋರ್ಟನ್ನು ಆದಷ್ಟು ಬೇಗ ಸೇರ್ಕೋಬೇಕಂತೇಳಿ ಓಡ್ಕೋತ ಬರ್ತಾನೆ. ಗ್ರಾಸ್ಪಿಂಗ್ ಫಾರ್ ಬ್ರೀತ್, ತನ್ನ ಉಸಿಲನ್ನು ತೋಲಕ್ಕಾಗ್ತಿರೋದಿಲ್ಲ, ಆದರೂ ಕೂಡ ಜೋರಾಗಿ ಓಡ್ಕೋತ ಕೋರ್ಟ್ ಹಾಲನ್ನು ಎಂಟ್ರಿ ಆಗ್ತಾನೆ. ಯಾರು? ಪ್ಯಾಥಿಸ್. ಡಿಮಾನ್ ಎಂಬ್ರೆಸಸ್ ಪ್ಯಾಥಿಸ್ ಆ್ಯಂಡ್ ವೇವ್ಸ್. ಡಿಮಾನ್ ಪ್ಯಾಥಿಸ್ನನ್ನು ಏನು ಮಾಡ್ತಾನೆ? ನೋಡ್ತಾನ. ಎಂಬ್ರೆಸಸ್ ಆ್ಯಂಡ್ ವೇವ್ಸ್, ಕಣ್ಣೀರನ್ನು ಹಾಕ್ಲಕ್ಕೆ ಚಲೋ ಮಾಡ್ತಾನ. ಪ್ಯಾಥಿಸ್, ಐ ಹ್ಯಾವ್ ಕಮ್. ಪ್ಯಾಥಿಸ್ ಅವಾಗ ರಾಜನನ್ನು ಕುರಿತು ಹೇಳ್ತಾನ, ಐ ಹ್ಯಾವ್ ಕಮ್, ನಾನು ಏನಾಗಿನು ಬಂದುಬಿಟ್ಟನು. ಪ್ಲೀಸ್ ಡು ನಾಟ್ ಕಿಲ್ ಡಿಮಾನ್. ಅದಕ್ಕೆ ದಯವಿಟ್ಟು ನನ್ನ ಆತ್ಮೀಯ ಗೆಳೆಯನಾಗಿರ್ತಕ್ಕಂಥ ಡಿಮಾನನ್ನು ಕೊಲ್ಲಬೇಡ್ರಿ. ಐ ಹ್ಯಾವ್ ಕಮ್ ಬ್ಯಾಕ್ ಟು ಟೇಕ್ ದ ಪನಿಷ್ಮೆಂಟ್. ನಾನು ಏನಾಗಿನು ನನಗೆ ಕೊಟ್ಟಿರ್ತಕ್ಕಂಥ, ನೀವು ನನಗೆ ಹೇಳಿರ್ತಕ್ಕಂಥ ಗಲ್ಲು ಶಿಕ್ಷೆಯನ್ನು ನಾನು ತಗೋಲಕ್ಕೆ ಬಂದನು. ನನ್ನ ಆತ್ಮೀಯ ಗೆಳೆಯನ ದಯವಿಟ್ಟು ಬಿಟ್ಟು ಬಿಡ್ರಿ ಅಂತೇಳಿ ಯಾರು ಹೇಳ್ರು? ಪ್ಯಾಥಿಸ್ ಹೇಳ್ದ. ಪ್ಲೀಸ್ ಹ್ಯಾಂಗ್ ಮೀ, ನನ್ನನ್ನು ಏನು ಮಾಡ್ರಿ? ಗಲ್ಲಿಗೆ ಸರಿ ಅಂತ ಹೇಳ್ದ. ಅವಾಗ ಡಿಮಾನ್ ಏನು ಹೇಳ್ತಾನೆ ನೋಡ್ರಿ, ನೋ ಪ್ಲೀಸ್ ಹ್ಯಾಂಗ್ ಮೀ. ಆದರೆ ಡಿಮಾನ ಮತ್ತು ಪ್ಯಾಥಿಸ್ ಕೇವಲ ಟ್ರೂ ಫ್ರೆಂಡ್ಶಿಪ್ ಅಂತ ಬಾಯಲ್ಲಿ ಹೇಳೋದಲ್ಲ, ನಿಜವಾಗ್ಲೂ ಫ್ರೆಂಡ್ಶಿಪ್ ಇತ್ತು ಅವ್ರದ್ದು. ಅದಕ್ಕೆ ಡಿಮಾನ್ ಹೇಳ್ತಾನ, ನೋ, ಇಲ್ಲ, ಪ್ಲೀಸ್ ಹ್ಯಾಂಗ್ ಮೀ, ನನ್ನನ್ನು ಏನು ಮಾಡ್ರಿ? ಗಲ್ಲಿಗೆ ಏರ್ಸ್ರಿ. ಇಫ್ ಹಿ ವರ್ ಟು ಬಿ ಲೇಟ್, ಒಂದು ವೇಳೆ ಅವನೇನಾದರೂ ಲೇಟಾಗಿ ಬಂದಿದ್ದಂದ್ರೆ, ದೆನ್ ಐ ವುಡ್ ಹ್ಯಾವ್ ಬೀನ್ ಹ್ಯಾಂಗ್ಡ್. ಅವು ಏನಾದ್ರು ಒಂದು ಸ್ವಲ್ಪ ಬರೋದು ಲೇಟ್ ಆಗಿದೆ ಅಂದ್ರೆ ನೀವೇನು ಮಾಡೋರಿದ್ರಿ? ನನ್ನನ್ನು ಗಲ್ಲಿಗೇರ್ಸವ್ರಿದ್ರಿ. ಈಗ ನೀವೇನು ಮಾಡಿರಿ? ಅವನನ್ನು ಬಿಟ್ಟು ಬಿಡ್ರಿ, ನೀವು ನನ್ನನ್ನು ಗಲ್ಲಿಗೇರಿಸ್ರಿ. ಸೊ ಐ ಆಮ್ ಟು ಬಿ ಪನಿಷ್ಡ್. ಅದಕ್ಕೆ ಅವ್ನು ಸ್ವಲ್ಪ ಲೇಟಾಗಿ ಬಂದಾನೀಗ, ಸರಿಯಾದ ಟೈಮ್ ಬಂದಿಲ್ಲ, ಅದಕ್ಕೆ ನೀವು ನನ್ನನ್ನು ಗಲ್ಲಿಗೇರಿಸ್ಬೇಕಂತೇಳಿ ಯಾರಂದ್ರು? ಡಿಮಾನ್ ಅಂದ. ಬೋತ್ ಆಫ್ ದೆಮ್ ಆರ್ಗ್ಯೂಡ್ ಫಾರ್ ಸಮ್ ಟೈಮ್. ಇಬ್ಬರು ಕೂಡ ಏನು ಮಾಡ್ಲತ್ತರು? ಇಲ್ಲ, ನನ್ನ ಹೆಸರತ್ತೆ ಅವನು, ನನ್ನ ಹೆಸರತ್ತೆ ಅವನು. ಇಬ್ಬರು ಏನು ಮಾಡಿದ್ರು? ವಾದವನ್ನು ಮಾಡ್ಲಿಕ್ಕೆ ಚಾಲೂ ಮಾಡಿದ್ರು. ಅಟ್ ಲಾಸ್ಟ್ ಕೊನೆಯದಾಗಿ ಏನಾಯ್ತು ನೋಡ್ರಿ, ಕಿಂಗ್ ಡೈನೋಸಿಸ್, ನೆವರ್ ಇನ್ ಮೈ ಲೈಫ್ ಅಂದ್ರೆ ಎಂದಿಗೂ ನನ್ನ ಜೀವನದಾಗ ಹ್ಯಾವ್ ಐ ಸೀನ್ ಸಚ್ ಎ ಫ್ರೆಂಡ್ಶಿಪ್. ನಾನು ಇಡೀ ಜೀವನದಾಗ ಇಂಥ ಒಂದು ಆತ್ಮೀಯ ಗೆಳೆಯರನ್ನು ನಾನು ಏನು ಮಾಡಿಲ್ಲ, ನೋಡೇ ಇಲ್ಲ. ಯಾರು ಹೇಳ್ರು? ಕಿಂಗ್ ಡೈನೋಸಿಸ್ ಹೇಳ್ತಾನೆ. ಬೋತ್ ಆಫ್ ಯು ವರ್ ಕೆಪ್ಟ್ ಯುವರ್ ಪ್ರಾಮಿಸಸ್. ಕೇವಲ ಪ್ಯಾಥಿಸ್ ಮಾತ್ರ ಅಲ್ಲ, ಡಿಮಾನ್ ಮಾತ್ರ ಅಲ್ಲ, ನೀವು ಇಬ್ಬರು ಕೂಡ ಏನು ಮಾಡಿದ್ರಿ? ನೀವು ನನಗೆ ಕೊಟ್ಟಿರ್ತಕ್ಕಂಥ ವಚನವನ್ನು ಅತ್ಯಂತ ನಿಷ್ಠೆಯಿಂದ ಏನು ಮಾಡಿರಿ? ಪಾಲಿಸಿರಿ. ಸೊ ಐ ಆಮ್ ಹ್ಯಾಪಿ ಟು ನೋ ದ್ಯಾಟ್ ಸಚ್ ಫ್ರೆಂಡ್ಶಿಪ್ ಎಕ್ಸಿಸ್ಟ್. ನನಗೆ ನಿಜವಾಗಲೂ ಭಾಳಷ್ಟು ಆನಂದ ಆಗ್ಲತ್ತೈತಿ. ಯಾಕಂದ್ರೆ ಇನ್ನೂ ಕೂಡ ಈ ಭೂಮಿ ಮ್ಯಾಗ ಇಂಥ ಸತ್ಯವಾಗಿರ್ತಕ್ಕಂಥ ಗೆಳೆಯರು ಅದಾರ ಅಂತೇಳಿ ನನಗೆ ತಿಳ್ಕೊಂಡು ಭಾಳ ಖುಷಿ ಆಗ್ಲತ್ತೈತಿ. ಐ ಸೆಟ್ ಯು ಬೋತ್ ಫ್ರೀ. ಅದಕ್ಕೆ ನಾ ಏನು ಮಾಡ್ತನು? ಅತ್ಯಂತ ಖುಷಿಯಿಂದ ನಿಮ್ಮಿಬ್ಬರನ್ನು ಬಿಡುಗಡೆ ಮಾಡ್ತನು. ನೀವು ಹೋಗ್ರಿ ಅಂತ ಹೇಳಿ ಯಾರು ಹೇಳಿದ್ರು? ರಾಜ ಕಿಂಗ್ ಡೈನೋಸಿಸ್ ಹೇಳ್ತಾನೆ.